ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12ರ ಕಾರ್ಯಕ್ರಮಕ್ಕೆ ತೆರೆ ಬಿದ್ದಿದೆ. 112 ದಿನದಿಂದ ಕಾಯ್ತಾ ಇದ್ದ ಕುತೂಹಲ ಈಗ ರಿವೀಲ್ ಆಗಿದೆ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗ್ತಾರೆ ಅನ್ನೋ $1 ಮಿಲಿಯನ್ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಬಹುಶಃ ಬಿಗ್ ಬಾಸ್ ಮನೆಯಲ್ಲಿ ಈ ಮಟ್ಟಿಗಿನ ಕ್ರೇಜ್ ಯಾವತ್ತೂ ಇರಲಿಲ್ಲ ಬಿಡಿ. ಇದನ್ನ ಸ್ವತಃ ಸುದೀಪ್ ಅವರೇ ಹೇಳ್ಕೊಂಡಿದ್ರು. ಬಿಗ್ ಬಾಸ್ ಗೆಲುವು ಸಾಧಿಸಿದ ಸ್ಪರ್ಧೆಗೆ ಸಿಕ್ಕಿರೋದು 100 ಅಲ್ಲ, 1000 ಅಲ್ಲ, ಕೋಟಿ ವೋಟಿಂಗ್. ಬರೋಬ್ಬರಿ 37 ಕೋಟಿ ಮತ ಸಿಕ್ಕಿದೆ. ನೀವ್ ಅಂದ್ಕೊಳ್ಬಹುದು, 37 ಕೋಟಿ ಮತ ಹಾಕಿದ್ ಹೇಗೆ ಅಂತ. ಇಲ್ಲೂ ಒಂದು ಟ್ವಿಸ್ಟ್ ಇದೆ. ಒಬ್ಬ ವ್ಯಕ್ತಿಗೆ 100 ವೋಟ್ ಮಾಡೋ ಅವಕಾಶ ಇತ್ತು. ಇದೇ ಕಾರಣಕ್ಕಾಗಿ 37 ಕೋಟಿ ಮತ ಬಂದಿರೋದು. ಇದು ಬಿಗ್ ಬಾಸ್ ಕನ್ನಡದ ಇತಿಹಾಸದಲ್ಲೇ ಮೊದಲು. ಕಳೆದ ಬಾರಿ ಬಿಗ್ ಬಾಸ್ ಗೆದ್ದಿರೋ ಹನುಮಂತಗೆ 5 ಕೋಟಿ ವೋಟ್ ಬಂದಿದ್ವು. ಆದ್ರೆ ಈ ಬಾರಿ ಇದರ 8 ಪಟ್ಟು ಜಾಸ್ತಿ ಆಗಿದೆ. ಇದರಲ್ಲೇ ಗೊತ್ತಾಗುತ್ತೆ ಈ ಬಾರಿಯ ಬಿಗ್ ಬಾಸ್ ಕ್ರೇಜ್ ಯಾವ ಲೆವೆಲ್ಗೆ ಇತ್ತು ಅಂತ. ರಾತ್ರಿ 9:30 ಆದ್ರೆ ಸಾಕು, ಜನ ಟಿವಿ ಮುಂದೆ ಬಂದು ಕೂರ್ತಾ ಇದ್ರು. ಅದರಲ್ಲೂ ವೀಕೆಂಡ್ ಬಂದ್ರೆ ಸಾಕು, ಈ ವಾರ ಯಾರಿಗೆ ಕ್ಲಾಸ್ ತಗೋತಾರೆ, ಯಾರಿಗೆ ಸುದೀಪ್ ಚಳಿ ಬಿಡಿಸ್ತಾರೆ ಅಂತ ಕಾದ್ ನೋಡ್ತಾ ಇದ್ರು. ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದಿದ್ದ ಒಬ್ಬೊಬ್ಬ ಕಂಟೆಸ್ಟೆಂಟ್ ಕೂಡ ಒಂದೊಂದು ಮುತ್ತು. ಇದೇ ಕಾರಣಕ್ಕೆ ಬಿಗ್ ಬಾಸ್ ಈ ಮಟ್ಟಿಗೆ ಹಿಟ್ ಆಗಿದ್ದು. ಇದರಲ್ಲಿ 3 ದೊಡ್ಡ ಪಾಲು ಸೇರುತ್ತೆ. ಒಂದು ಗಿಲ್ಲಿ, ಬಳಿಕ ಅಶ್ವಿನಿ, 3ನೇಯವರು ರಕ್ಷಿತಾ. ಈ 3ರಿಂದ ಬಿಗ್ ಬಾಸ್ಗೆ ದೊಡ್ಡ ಮಟ್ಟದಲ್ಲಿ ಸ್ಕೋಪ್ ಸಿಕ್ಕಿತ್ತು. ಕೊನೆಗೆ ಇದೇ 3 ಸ್ಪರ್ಧಿಗಳು ಟಾಪ್ 3ಗೆ ಬಂದು ನಿಂತಿದ್ರು. ಆದ್ರೆ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದು ಮಾತ್ರ ಗಿಲ್ಲಿ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಈ ಬಾರಿಯ ಬಿಗ್ ಬಾಸ್ 16 ವಿಷಯಗಳ ವಿಚಾರವಾಗಿ ಸದ್ದು ಮಾಡ್ತು. ಪಾಸಿಟಿವ್ ಆಗಿ ಎಷ್ಟು ಸೌಂಡ್ ಮಾಡ್ತು, ನೆಗೆಟಿವ್ ಆಗಿಯೂ ಅಷ್ಟೇ ಸುದ್ದಿಯಾಗಿತ್ತು. ಅದರಲ್ಲೂ ಈ ಬಾರಿ ಬಿಗ್ ಬಾಸ್ಗೆ ಜಾತಿ ಲೆಕ್ಕಾಚಾರವೂ ಅಂಟ್ಕೊಂಡಿದೆ. ಒಂದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮವನ್ನ ಜಾತಿಯಿಂದ ನೋಡ್ತಾರೆ ಅಂದ್ರೆ ಅದಕ್ಕಿಂತ ಅಸಹ್ಯ ಇನ್ನೊಂದಿಲ್ಲ. ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳು ಯಾರು ಈ ಜಾತಿ ಅಸ್ತ್ರ ಬಳಸಿಲ್ಲ. ಆದ್ರೆ ಹೊರಗಡೆ ಇರೋರೆ ಜಾತಿ ಅನ್ನೋ ಅಸ್ತ್ರ ಇಟ್ಕೊಂಡು ಪ್ರಚಾರ ಮಾಡಿದ್ದು. ಗಿಲ್ಲಿ ಕುರುಬ ಜಾತಿ, ಅಶ್ವಿನಿ ಒಕ್ಕಲಿಗ, ಕಾವ್ಯ ಲಿಂಗಾಯತ, ಹೀಗೆ ಒಬ್ಬೊಬ್ಬ ಸ್ಪರ್ಧಿಯ ಜಾತಿ ಇಟ್ಕೊಂಡು ಹೊರಗಡೆ ಪ್ರಚಾರ ಮಾಡಲಾಗಿತ್ತು. ಇದನ್ನ ಮಾಡಿದವರು ಅವರ ಅಭಿಮಾನಿಗಳು ಅಥವಾ ಹೆಸರು ಕೆಡಿಸ್ಬೇಕು ಅಂತ ಮಾಡಿದ್ರೋ ಗೊತ್ತಿಲ್ಲ. ಇವರು ಈ ಜಾತಿಯವರು, ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಜಾತಿಯವರನ್ನ ಗೆಲ್ಲಿಸ್ಬೇಕು ಅನ್ನೋ ಸಂದೇಶ ಕೊಟ್ಟಿದ್ರು. ಇದು ಹೇಗಿತ್ತು ಅಂದ್ರೆ ಥೇಟ್ ಎಲೆಕ್ಷನ್ ನಲ್ಲಿ ನಡೆಯೋ ಜಾತಿ ಲೆಕ್ಕಾಚಾರದಂತಿತ್ತು. ಇದರ ಜೊತೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಇರಿಟೇಟ್ ಆಗಿದ್ದು ಜಗಳ. ಡೇ 1ನಿಂದ ಕೊನೆ ವಾರದವರೆಗೂ ಬರೀ ಗಲಾಟೆ, ಜಗಳ, ಆಕ್ರೋಶ, ಸಿಟ್ಟು, ಕೂಗಾಟವೇ ಆಗೋಯ್ತು. ಮಕ್ಕಳ ಮುಂದೆ ಈ ಕಾರ್ಯಕ್ರಮ ನೋಡಬೇಕಾ ಬೇಡವಾ ಅನ್ನೋ ಪ್ರಶ್ನೆಯೂ ಮೂಡಿತ್ತು. ಬಹುಶಃ ಇಷ್ಟು ಸೀಸನ್ ನಲ್ಲಿ ಆಡಿದ್ದ ಜಗಳವನ್ನ ಇದೊಂದು ಸೀಸನ್ ನಲ್ಲಿ ಮುಗಿಸಿದ್ರು. ಹೀಗಾಗಿ ಇದೊಂದು ವಿಷಯ ಸಹ ತುಂಬಾನೇ ಕಿರಿಕಿರಿ ಮಾಡಿಸಿತ್ತು. ಅದನ್ನ ಬಿಟ್ರೆ ಸೀಸನ್ 12ರ ಬಗ್ಗೆ ಹೇಳೋದಕ್ಕೆ ಬೇರೇನೂ ನೆಗೆಟಿವ್ ಅಂಶಗಳೇ ಇಲ್ಲ. ಬಿಗ್ ಬಾಸ್ ಶುರುವಾದ ಮೊದಲ ವಾರವೇ ಒಂದಿಷ್ಟು ಮಂದಿ ಇವರೇ ಬಿಗ್ ಬಾಸ್ ಗೆಲ್ಲೋದು ಅಂತ ಶರಾ ಬರೆದು ಬಿಟ್ಟಿದ್ರು. ಅದೀಗ ನಿಜವಾಗಿದೆ. 37 ಕೋಟಿ ಮತ ಬಂದಿರೋದು ಬೇರ್ಯಾರಿಗೂ ಅಲ್ಲ, ಗಿಲ್ಲಿ ನಟನಿಗೆ. ಬೆಳಿಗ್ಗೆಯಿಂದಲೇ ಬೇರೆಯದ್ದೇ ಸುದ್ದಿ ಓಡಾಡ್ತಾ ಇತ್ತು. ಅಶ್ವಿನಿ ವಿನ್ ಆಗಿದ್ದಾರಂತೆ, ಅಶ್ವಿನಿಯನ್ನ ಗೆಲ್ಲಿಸಿ ಗಿಲ್ಲಿಯನ್ನ ರನ್ನರ್ ಅಪ್ ಮಾಡಿದ್ದಾರೆ ಅಂತ. ಆದ್ರೆ ಕೊನೆಗೆ ಜನರ ಊಹೆಯಂತೆ ಗಿಲ್ಲಿ ಗೆದ್ದಿದ್ದಾರೆ. ಅಶ್ವಿನಿ ರನ್ನರ್ ಅಪ್ ಆಗಿದ್ದು ರಕ್ಷಿತಾ 3ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡಿದ್ದಾರೆ. ಆತ್ಮೀಯರೇ, ಈ ಮೂಲಕ ಹಳ್ಳಿಯಿಂದ ಬಂದಿದ್ದ ಗಿಲ್ಲಿ ಅನ್ನೋ ನಟ ಇವತ್ತು 1/2 ಕೋಟಿ ಒಡೆಯರಾಗಿದ್ದಾರೆ. ಅದೃಷ್ಟ ಅಂದ್ರೆ ಇದಲ್ವಾ? ಹಣದ ಜೊತೆಗೆ ಈ ಮಟ್ಟಿಗಿನ ನೇಮು ಫೇಮು ಸಿಕ್ಕಿದೆ ಅಂದ್ರೆ ತಮಾಷೆ ಮಾತಲ್ಲ ಬಿಡಿ. ಇದೆಲ್ಲ ಸಾಧ್ಯವಾಗಿದ್ದು ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮದಿಂದ. ಆತ್ಮೀಯರೇ, ಗಿಲ್ಲಿ ಗೆದ್ದಿದ್ದಾರೆ. ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.